अस्मदाचार्यपर्यन्तां वन्दे गुरुपरम्परां श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। ॐ सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति ಶಾಂತಿಃ. ಶ್ಲೋಕ ಹೇಳ್ಬೇಕಾ ಸರ್ ಇದರಲ್ಲಿರೋದು? ಹೇಳ್ತೀನಿ. ಜಾತಿ ನೀತಿ ಕುಲಗೋತ್ರ ದೂರಗಂ ನಾಮರೂಪ ಗುಣದೋಷ ವರ್ಜಿತಂ ದೇಶ ಕಾಲ ವಿಷಯಾತಿವರ್ತಿಯತ್ ಬ್ರಹ್ಮ ತತ್ವಮಸಿ ಭಾವಯಾತ್ಮನಿ ಯತ್ಪರಂ ಸಕಲವಾಗ ಗೋಚರಂ ಗೋಚರಂ ವಿಮಲಬೋಧ ಚಕ್ಷುಷಃ ಶುದ್ಧ ಚಿದ್ಘನಂ ಅನಾದಿವಸ್ತು ಯತ್ ಬ್ರಹ್ಮ ತತ್ವಮಸಿ ಭಾವಯಾತ್ಮನಿ. ಷಡ್ಭಿರುರ್ವಿಭಿರಯೋಗಿ ಯೋಗಿಹೃತ್ ಭಾವಿತಂ ನ ಕರಣೈರ್ವಿಭಾವಿತಂ ಬುದ್ಧ್ಯವೇದ್ಯ ಮನವದ್ಯಮಸ್ತಿ ಯತ್ ಬ್ರಹ್ಮ ತತ್ವಮಸಿ ಭಾವಯಾತ್ಮನಿ. ಭ್ರಾಂತಿಕಲ್ಪಿತ ಜಗತ್ಕಲಾಶ್ರಯಂ ಸ್ವಾಶ್ರಯಂ ಚ ಸದಸದ್ವಿಲಕ್ಷಣಂ ನಿಷ್ಕಲಂ ನಿರುಪಮಾನವತಿ ಯತ್ ಬ್ರಹ್ಮ ತತ್ವಮಸಿ ಭಾವಯಾತ್ಮನಿ. ಜನ್ಮ ವೃದ್ಧಿ ಪರಿಣತ್ಯ ಪಕ್ಷಯ ವ್ಯಾಧಿನಾಶನ ವಿಹೀನಮವ್ಯಯಂ ವಿಶ್ವಸೃಷ್ಟ್ಯವ ವಿಖಾತ ಕಾರಣಂ ಬ್ರಹ್ಮ ತತ್ವಮಸಿ ಭಾವಯಾತ್ಮನಿ. ಅಸ್ತಭೇದ ಮನಪಾಸ್ತಲಕ್ಷಣಂ ನಿಸ್ತರಂಗ ಜಲರಾಶಿ ನಿಶ್ಚಲಂ ನಿತ್ಯಮುಕ್ತಮವಿಭಕ್ತ ಮೂರ್ತಿಯತ್ ಬ್ರಹ್ಮ ತತ್ವಮಸಿ ಭಾವಯಾತ್ಮನಿ. ಧನ್ಯವಾದಗಳು. ವೆರಿ ಗುಡ್. ಈಗ ನಿನ್ ರಾಗ ಬರ್ತಿಲ್ಲನಪ್ಪ. ಏಕಮೇವ ಸದನೇಕ ಕಾರಣಂ ಕಾರಣಾಂತರ ನಿರಾಸ ಕಾರಣಂ ಕಾರ್ಯಕಾರಣ ವಿಲಕ್ಷಣಂ ಸ್ವಯಂ ಬ್ರಹ್ಮ ತತ್ವಮಸಿ ಭಾವಯಾತ್ಮನಿ. ಓಕೆ, ಇದೇ ರಾಗ ಅಲ್ವಾ ನಿಮ್ದು? ಹೌದು ಸರ್, ಅದೇ ರಾಗ. ಓಕೆ. ಏಕಮೇವ ಸದನೇಕ ಕಾರಣಂ ಕಾರಣಾಂತರ ನಿರಾಸ ಕಾರಣಂ ಕಾರ್ಯಕಾರಣ ವಿಲಕ್ಷಣಂ ಸ್ವಯಂ ಬ್ರಹ್ಮ ತತ್ವಮಸಿ ಭಾವಯಾತ್ಮನಿ. ಬ್ರಹ್ಮ ತತ್ವಮಸಿ ಭಾವಯಾತ್ಮನಿ. ಏಕಮೇವ ಏಕಂ ಏವ ಸತ್ ಅನೇಕ ಕಾರಣಂ ಕಾರಣಾಂತರ ನಿರಾಸ ಕಾರಣಂ ಕಾರ್ಯ ಕಾರಣ ವಿಲಕ್ಷಣಂ ಸ್ವಯಂ ಬ್ರಹ್ಮತತ್ವಮಸಿ ಭಾವಯಾತ್ಮನಿ. ನೇರವಾಗಿ ಆ ಪರಿಪೂರ್ಣನಾಗಿರ್ತಕ್ಕಂತಹ ಪರಬ್ರಹ್ಮ ವಸ್ತುವನ್ನ ಇಲ್ಲಿ ಮಾತನಾಡ್ತಿದ್ದಾರೆ. ಏಕಮೇವ ಏಕಂ ಏವ ಏಕಮೇವ ಅಂದ್ರೆ ತಾನು ಒಂದೇ ಒಂದು ಇರುವಂತಹದ್ದು,
ತನ್ನನ್ನ ಬಿಟ್ಟರೆ ಮತ್ತೆ ಇನ್ನೊಂದು ಇಲ್ಲದೆ ಇರ್ತಕ್ಕಂಥದ್ದು ಯಾವುದು ವಸ್ತು ಇದೆಯೋ ಅದು ಪರಮಾತ್ಮ. ಅಂತಹ ವಸ್ತು ತಾನು ಒಂದೇ ಇದ್ರೂ ಕೂಡ ಸತ್ ಅನೇಕ ಕಾರಣಂ, ಅನೇಕ ಅಂದ್ರೆ ಏನು ಜಗತ್ತು ಅನೇಕ ರೀತಿಯಾಗಿ ನಾಮದಿಂದ, ರೂಪದಿಂದ, ಗುಣದಿಂದ, ಧರ್ಮದಿಂದ, ಘನವಾಗಿ, ಜಡವಾಗಿ, ಚೇತನವಾಗಿ, ನಿರ್ಜೀವವಾಗಿ, ನಿಶ್ಚಲವಾಗಿ ಏನು, ಸೊ ಅಗ್ನಿಯಾಗಿ, ವಾಯುವಾಗಿ, ಜಲವಾಗಿ, ಘನವಾಗಿ ಏನೆಲ್ಲ ಜಗತ್ತು ಕಾಣ್ತಾ ಇದೆಯೋ ಇದು ಅನೇಕ ಅಂತ ಇದು. ಸೊ ದೇವಲೋಕ, ಆ ದೇವಲೋಕದಲ್ಲಿ ಅನೇಕ ಲೋಕಗಳು, ಅನೇಕ ದೇವತೆಗಳು, ಹಾಗೆ ಗಂಧರ್ವಲೋಕ, ಗಂಧರ್ವಲೋಕದಲ್ಲಿ ಕೂಡ ಅನೇಕ ಲೋಕಗಳು, ಸಿದ್ಧ ಸಾಧ್ಯರು ಎಲ್ಲ ಅನೇಕ ವಿಧವಾಗಿರ್ತಕ್ಕಂತಹ ಗಂಧರ್ವರು, ಯಕ್ಷರು, ಕಿನ್ನರು, ಕೆಂಪುರುಷರು, ಹಾಗೆ ಪಿತೃಲೋಕ, ಪಿತೃಲೋಕದಲ್ಲಿ ಕೂಡ ಅನೇಕ ರೀತಿಯಾಗಿರ್ತಕ್ಕಂತಹ ವಂಶ ಗೋತ್ರದವರು. ಹಾಗೆ ಕೆಳಗಡೆ ಬಂದು ಭೂಲೋಕಕ್ಕಂತಂದ್ರೆ ಇಲ್ಲಿ ಸಮಯ ಅನೇಕ ರೀತಿಯಾಗಿ ಪ್ರತಿಯೊಂದು ಒಂದಿದ್ದಂಗೆ ಇನ್ನೊಂದಿಲ್ಲ. ಮತ್ತೆ ಹಾಗೆ ನಾವು ಜಲಚರಕ್ಕೆ ಹೋದ್ವಿ ಅಂತಂದ್ರೆ ಅಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥದ್ದು, ಜಲಚರಗಳಲ್ಲಿ ಕಾಣತಕ್ಕಂಥದ್ದು. ಸೊ ಇನ್ನೂ ಅನಂತ ಲೋಕಗಳಿದಾವೆ. ಆ ಅನಂತ ಲೋಕಗಳು ಎಲ್ಲ ಅದು ಹೀಗೆ ಆ ಒಂದೇ ಒಂದು ವಸ್ತು ಏಕಂ ಏವ ಸತ್ ಅನೇಕ ಕಾರಣಂ, ತಾನು ಒಂದೇ ಒಂದು ವಸ್ತು ಇದ್ದು ಈ ಇಷ್ಟು ವೈವಿಧ್ಯಮಯವಾಗಿರ್ತಕ್ಕಂತಹ ಎಲ್ಲದಕ್ಕೆ ಅದು ಕಾರಣವಾಗಿದೆ. ಇವತ್ತೆಲ್ಲ ನಿಮ್ಗೆ ಹೇಳ್ತಾರಲ್ವಾ, ಒಂದು ಈ ಆಟಮ್ ಅಂತ ಏನೋ ಒಂದು ಚಿಕ್ಕದು ಅಣು ಇದೆ, ಅದರಲ್ಲಿ ಎಷ್ಟು ಶಕ್ತಿ ಇದೆ ಅಂತಂದ್ರೆ ಅಪಾರವಾಗಿರ್ತಕ್ಕಂಥ ಶಕ್ತಿ. ಒಂದು ಆಟಮ್ ಅಲ್ಲಿ ಇರ್ತಕ್ಕಂಥ ಶಕ್ತಿಯನ್ನ ಅದನ್ನ ಅಳತೆ ಮಾಡಕ್ ಸಾಧ್ಯ ಇಲ್ಲ. ಅಂದ್ರೆ ಹೆಂಗ ಒಂದು ಸಮುದ್ರದಲ್ಲಿ ಒಂದು ಹನಿ ಕೂಡ ಆ ಸಮುದ್ರದ ಎಲ್ಲ ಗುಣಗಳನ್ನ ಹೊಂದಿದೆಯೋ, ಹಾಗೆ ಏನು ತಾನು ಜಗತ್ತಾಗಿದ್ದಾನೋ, ಈ ಜಗತ್ತಂತಕ್ಕಂತಹದ್ದು ಅವನ ಶಕ್ತಿ, ಪ್ರತಿ ಒಂದು ಎನರ್ಜಿ ಕೂಡ ಯಾವುದನ್ನ ನಾವು ಅತ್ಯಂತ ಸೂಕ್ಷ್ಮವಾಗಿ ಕರಿತೀವೋ ಎಲ್ಲವೂ ಕೂಡ ಅಷ್ಟು ಅನಂತವಾಗಿರ್ತಕ್ಕಂಥದ್ದು. ಕಾರಣಾಂತರ ನಿರಾಸ ಕಾರಣಂ, ಈ ಎಲ್ಲ ಕಾರ್ಯ ಏನ್ ಕಾಣಿಸ್ಕೊಳ್ತದೋ ಸೊ ಅದಕ್ಕೆಲ್ಲನೂ ಕೂಡ ಅವನು ಕಾರಣ. ಹೇಗೆ ಅಂದ್ರೆ ಗಡಿಗೆ ನಮಗೆ ಕಾಣಿಸಿಕೊಳ್ತಾ ಇದೆ ಅಂತಂದ್ರೆ ಅದು ಕಾರ್ಯ ಯಾವಾದ್ರೆ ಅದಕ್ಕೆ ಕಾರಣ ಮಣ್ಣು ಅಂತ. ಮಣ್ಣು ಇಲ್ಲದೆ ಗಡಿಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಗಡಿಗೆ ಇಲ್ಲದೆ ಮಣ್ಣಿರುತ್ತೆ, ಏನ್ ತೊಂದರೆ ಇಲ್ಲ. ಮಣ್ಣು ಇಲ್ಲಾರ್ದೆ ಗಡಿಗೆ ಇರಕ್ ಸಾಧ್ಯ ಇಲ್ಲ. ಚಿನ್ನ ಇಲ್ಲಾರ್ದೆ, ಚಿನ್ನದಿಂದ ನಿರ್ಮಾಣವಾಗಿರ್ತಕ್ಕಂತಹ ವಸ್ತುಗಳು ಇರಕ್ ಸಾಧ್ಯ ಇಲ್ಲ. ವಸ್ತುಗಳಿಲ್ಲದೆ ಚಿನ್ನ ಇರಬಲ್ಲದು. ಹಾಗೆ ಏನು ಈ ಕಾರ್ಯರೂಪವಾಗಿ ಕಾಣ್ತಕ್ಕಂತಹ ಈ ಎಲ್ಲ ವೈವಿಧ್ಯಮಯವಾಗಿರ್ತಕ್ಕಂತಹ ಜಗತ್ತು ಇದೆಯಲ್ವಾ, ಇದು ಅವನ ವ್ಯಕ್ತ ರೂಪ, ಅವನ ವಿರಾಟ್ ರೂಪ. ಈ ವಿರಾಟ್ ರೂಪಕ್ಕೆ ಏನು ಆಕಾರದಿಂದ ಕಾಣಿಸ್ಕೊಳ್ತದೋ, ಸ್ಪರ್ಶಕ್ಕೆ ಗೋಚರವಾಗಿ, ನಾಲಿಗೆಗೆ ರುಚಿಯಾಗಿ, ಮೂಗಿಗೆ ಘ್ರಾಣವಾಗಿ ಏನು ಈ ಜಗತ್ತು ನಮಗೆ ಅನುಭವ ಬರ್ತಾ ಇದೆಯೋ, ಇದೆಲ್ಲನೂ ಕೂಡ
ಸ್ಥೂಲವಾಗಿರ್ತಕ್ಕಂತಹ ಜಗತ್ತು. ಈ ಸ್ಥೂಲವಾಗಿರುವಂತಹ ಜಗತ್ತಿನ ಹಿಂದೆ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಒಂದು ಕಾರಣ ಶರೀರ ಇದೆ. ಕಾರಣೀ ಪುರುಷನಿದ್ದಾನೆ. ಅವನು ಯಾರು ಅಂತಂದ್ರೆ ಅವನು ಈಶ್ವರ ಅಂತ. ಈಶ್ವರನಾಗಿ ಈಶ್ವರನ ದೇಹವೇ ಈ ಸ್ಥೂಲ ರೂಪವಾಗಿರ್ತಕ್ಕಂತಹ ಜಗತ್ತು. ಈ ಕಾರ್ಯಕಾರಣ ಸಂಬಂಧ ಇದೆಯಲ್ಲ, ಈ ಕಾರ್ಯಕಾರಣ ಸಂಬಂಧ ಒಂದಕ್ಕೊಂದು ಲಿಂಕ್ ಆಗಿರ್ತಕ್ಕಂಥದ್ದು, ಒಂದನ್ನು ಬಿಟ್ಟು ಒಂದಿರಂಗಿಲ್ಲ. ಆದರೆ ಯಾವ ಆತ್ಮ ಪರಮಾತ್ಮ ಪರಬ್ರಹ್ಮ ವಸ್ತು ಇದೆಯೋ ಆ ಪರಬ್ರಹ್ಮ ವಸ್ತು ಕಾರಣ ರೂಪದಲ್ಲಿ ಈಶ್ವರನಾಗಿ, ಸೂಕ್ಷ್ಮ ರೂಪದಲ್ಲಿ ಹಿರಣ್ಯ ಗರ್ಭನಾಗಿ, ಸ್ಥೂಲ ರೂಪದಲ್ಲಿ ವಿರಾಟ್ನಾಗಿ ಈ ಜಗತ್ತನ್ನ ಧರಿಸಿದ್ದಾನೋ. ಆಶ್ಚರ್ಯಕರ ಸಂಗತಿ ಏನಂತಂದ್ರೆ, ಈ ಕಾರಣ ಕಾರ್ಯಕ್ಕೆ ಅವನು ಅತೀತನಾಗಿರ್ತಕ್ಕಂಥವನು, ವಿಲಕ್ಷಣಂ. ಈ ಕಾರ್ಯಕಾರಣಕ್ಕೆ ಅವನು ವಿಲಕ್ಷಣನಾಗಿ, ಅಂದ್ರೆ ಈ ಯಾವ ಲಕ್ಷಣಗಳು ಅವನ ಹತ್ರ ಇಲ್ಲ. ನಮ್ಮ ಇಲ್ಲಿ ಹೊರಗಡೆ ಎಲ್ಲ ಲಕ್ಷಣಗಳಿದಾವ. ಅನೇಕ ರೀತಿಯಾಗಿರ್ತಕ್ಕಂತಹ ಲಕ್ಷಣಗಳಂತಂದ್ರೆ ಅದರ ಗುಣಗಳು, ಸ್ವಭಾವಗಳು ಎಲ್ಲ. ಪ್ರತಿಯೊಂದು ವಸ್ತುವಿಗೆ ಅದರದೇ ಆಗಿರ್ತಕ್ಕಂಥ ಲಕ್ಷಣ, ಗುಣ ಇದೆ. ಕಬ್ಬಿಣ ಗಟ್ಟಿಯಾಗಿರ್ತಕ್ಕಂಥದ್ದು, ನೀರು ಹರಿತಕ್ಕಂಥದ್ದು, ಹೀಗೆ ಪ್ರತಿಯೊಂದನ್ನು ತಗೊಂಡು ಅಂತಂದ್ರೆ ಅದಕ್ಕೆ ಅದರದೇ ಆಗಿರ್ತಕ್ಕಂತಹ ಗುಣ ಇದೆ, ಸ್ವಭಾವ ಇದೆ. ಸ್ವಭಾವ ಹಿಂದ್ಗಡೆ ಇರ್ತದೆ, ಅದರದ್ದು ಅಭಿವ್ಯಕ್ತಿ ಕಾರ್ಯರೂಪದಲ್ಲಿ ಕಾಣಿಸ್ತಿರ್ತದೆ. ಈಗ ಹಾಲು ಕಣ್ಣಿಗೆ ಕಾಣಿಸ್ತದ, ಅದರ ರುಚಿ ಅದು ಕಾಣಿಸೋದಿಲ್ಲ, ಅದನ್ನು ಕುಡಿದ ಮೇಲೆ ಗೊತ್ತಾಗತ್ತೆ. ಹಾಗೆ ಈ ಎಲ್ಲ ಏನೋ ಒಂದು ಕಾರ್ಯ ಮತ್ತು ಕಾರಣ ಇದೆಲ್ವಾ, ಇದೆಲ್ಲ ಇದು ಹೆಂಗಂದ್ರೆ ಇದು ಒಂದು ಬಿಡ್ಸಕ್ಕ ಬರದೇ ಇರತಕ್ಕಂತಹ ಒಂದು ಚೈನ್ ಅಂತಿದು. ಕಾರ್ಯ ಇರೋದ್ರಿಂದ ಕಾರಣ ಇದೆ, ಅಥವಾ ಕಾರಣ ಇರೋದ್ರಿಂದ ಕಾರ್ಯ ಇದೆ ಅಂತ. ಮೊಟ್ಟೆಯಿಂದ ಕೋಳಿ ಮರಿ ಬಂತು, ಅಥವಾ ಕೋಳಿಯಿಂದ ಮೊಟ್ಟೆ ಬಂತು. ಬೀಜದಿಂದ ಮರ ಬಂತು, ಅಥವಾ ಮರದಿಂದ ಬೀಜ ಬಂತು. ನೋಡಕ್ ಸಾಮಾನ್ಯವಾಗಿ ಕಾಣಿಸ್ತದೆ, ಇಲ್ರಿ ಬೀಜದಿಂದ ಮರ ಬಂದಿದೆ ಅಂತ. ಮತ್ತೆ ಪುನಃ ಮತ್ತೆ ಮರ ಏನ್ ಮಾಡ್ತದೆ, ಬೀಜನ ಹಾಕ್ತದಲ್ವಾ. ಸೊ ಹಾಗಾಗಿ ಈ ಕಾರ್ಯ ಬಿಟ್ಟು ಕಾರಣ ಇರಂಗಿಲ್ಲ, ಕಾರಣವನ್ನು ಬಿಟ್ಟು ಕಾರ್ಯ ಇರಂಗಿಲ್ಲ. ಆದರೆ ಈ ಕಾರ್ಯರೂಪದ ಜಗತ್ತನ್ನ ಮಾಡಿದ್ದಲ್ಲ ಪರಮಾತ್ಮ, ಅವನ್ ಹೆಂಗಂತಂದ್ರೆ ಈ ಕಾರ್ಯ ಮತ್ತು ಕಾರಣಕ್ಕೆ ಎರಡಕ್ಕೂ ಕೂಡಗಿ ಅವನು ವಿಲಕ್ಷಣನಾಗಿರ್ತಕ್ಕಂಥವನು, ಈ ಎರಡರಿಂದ ದೂರ ಇರ್ತಕ್ಕಂಥವನು. ಆಶ್ಚರ್ಯ ಅಲ್ವ ಇದು ಕೇಳೋದಕ್ಕೆ? ಯಾಕೆ ಅವನು ದೂರ ಅದೇನಂತಂದ್ರೆ ಅವನಲ್ಲಿ ಕಾರ್ಯನೂ ಇಲ್ಲ, ಕಾರಣನೂ ಇಲ್ಲ. ಅವನು ಕಾರ್ಯಕಾರಣಕ್ಕೆ ಅತೀತನಾಗಿರ್ತಕ್ಕಂಥವನು. ಈಗ ಸುಮ್ಮನೆ ಒಂದು ಎಕ್ಸಾಂಪಲ್ ನೋಡಿದ್ವಿ ಅಂತಂದ್ರೆ, ಒಂದು ಚಿಕ್ಕ ಸುಮ್ಮನೆ ಅದನ್ನ ದೃಷ್ಟಾಂತವನ್ನ ಪೂರ್ಣವಾಗಿ ನಾವು ನೋಡ್ಬಾರ್ದು. ಈಗ ನೀರಿನ ಫೋರ್ಸ್ ಇಂದ ನಾವು ವಿದ್ಯುತ್ತನ್ನ ತಯಾರು ಮಾಡ್ತೀವಿ ಕೆಲವೊಂದು ಕಡೆ, ಜೋಗ ಜಲಪಾತದಲ್ಲಿ, ಲಿಂಗಮನಕ್ಕೆ, ಅಣೆಕಟ್ಟಲ್ಲಿ, ಈ ತರದೆಲ್ಲನೂ ಕೂಡ ಈ ಡ್ಯಾಮ್ಗಳ ಮುಖಾಂತರವಾಗಿ ಅಲ್ಲಿ ಇರ್ತಕ್ಕಂತಹ ಅದು ಎನರ್ಜಿ ಇದೆ ಅಲ್ವಾ, ಅದು ಎನರ್ಜಿ, ನೀರಲ್ಲಿರ್ತಕ್ಕಂಥದ್ದು ಯಾವುದು ಎನರ್ಜಿ ಇದೆಯೋ ಅದನ್ನ ನೀವು ಪರಮಾತ್ಮನಂತೆ ತಿಳ್ಕೊಳ್ರಿ. ಆ ಎನರ್ಜಿಯಿಂದ ಯಾವುದು ವಿದ್ಯುತ್ ಅಂತ ಕರಿತೀವಿ ಅದನ್ನ ಈಶ್ವರ ಅಂತ ಅರ್ಥ ಮಾಡಿಕೊಳ್ರಿ. ಆ ವಿದ್ಯುತ್ತಿನಿಂದ ಏನೆಲ್ಲವೂ ಕಾರ್ಯ ಕಾಣಿಸ್ಕೊಳ್ತದಲ್ಲ,
ಅದನ್ನ ವಿರಾಟ್ ಅಂತ ಅನ್ಕೊಡ್ರಿ. ಇವತ್ತು ನೋಡಿ, ಇವತ್ತು ವಿದ್ಯುತ್ತಿನಿಂದನೇ ಎಲ್ಲ ನಮ್ಮ ಜೀವನ ನಡೀತಾ ಇದೆ. ಬಿಸಿ ನೀರಾಗ್ಬೇಕಾದ್ರೆ ವಿದ್ಯುತ್ ಬೇಕು, ಬಟ್ಟೆ ಐರನ್ ಮಾಡ್ಬೇಕಂದ್ರೆ ವಿದ್ಯುತ್ ಬೇಕು, ಬಟ್ಟೆ ವಾಶ್ ಮಾಡ್ಬೇಕಂದ್ರೆ ವಿದ್ಯುತ್ ಬೇಕು. ಇವು ಏನೇ ಮಾಡಿ ಎಲ್ಲ ಪ್ರತಿಯೊಂದು ಇವತ್ತು ಹೆಂಗಾಗಿದೀವಿ ಅಂತಂದ್ರೆ ವಿದ್ಯುತ್ ಇಲ್ಲದೆ ಇದ್ರೆ ನಾವು ಬದುಕಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ಬಿಟ್ಟಿದ್ದೀವಿ. ಈಗ ಮೊಬೈಲ್ ಕೂಡ ವಿದ್ಯುತ್ ಬೇಕು, ಕಂಪ್ಯೂಟರ್ ಕೂಡ ವಿದ್ಯುತ್ ಬೇಕು. ಈ ಒಂದು ಓಡಾಡಕ್ಕನ್ನು ಕೂಡ ವಿದ್ಯುತ್ ವೆಹಿಕಲ್ಗಳು ಬಂದ್ಬಿಟ್ಟಿದೆ ಇವಾಗ, ಪವರ್ ಗಾಡಿಗಳು ಎಲ್ಲ ವಿದ್ಯುತ್ಮಯ. ಎಲ್ಲ ಕೆಲಸ ನಡೀತಾ ಇದೆ ಜಗತ್ತಿನಲ್ಲಿ. ಸೊ ವಿದ್ಯುತ್ ಅಂತಕ್ಕಂತಹದ್ದು ಕಾರಣ, ವಿದ್ಯುತ್ತಿನಿಂದ ನಮಗೆ ಏನು ಕಾಣಿಸ್ಕೊಳ್ತದೋ ಎಲ್ಲವೂ ಕೂಡ ಕಾರ್ಯ. ಕಂಪ್ಯೂಟರ್ಲಿ ಅಕ್ಷರಗಳಾಗ್ಲಿ, ಮೊಬೈಲ್ಗಳಲ್ಲಿ ಚಿತ್ರಗಳಾಗ್ಲಿ, ಸೌಂಡ್ ಆಗ್ಲಿ, ಎಲ್ಲ ಏನೆಲ್ಲ ಕಾಣಿಸ್ಕೊಳ್ತದೋ, ಫ್ಯಾನ್ನಿಂದ ಗಾಳಿ ಆಗ್ಲಿ, ಬಲ್ಬ್ನಿಂದ ಬೆಳಕಾಗ್ಲಿ, ಇದು ವಿದ್ಯುತ್ತಿಗೆ ಮತ್ತು ವಿದ್ಯುತ್ತಿನಿಂದ ಅಭಿವ್ಯಕ್ತಿಯಾಗತಕ್ಕಂತಹ ಕ್ರಿಯೆಗೆ ಒಂದಕ್ಕೊಂದು ಏನದಂತಂದ್ರೆ ಕಾರ್ಯಕಾರಣ ಸಂಬಂಧ ಇದೆ. ಆದರೆ ನೀರಲ್ಲಿರ್ತಕ್ಕಂತಹದ್ದು ಯಾವುದು ಎನರ್ಜಿ ಇದೆಯೋ ಆ ಎನರ್ಜಿಗೆ ಈ ಕಾರ್ಯಕಾರಣ ಸಂಬಂಧಕ್ಕ ಯಾವುದೇ ರೀತಿ ಇರತಕ್ಕಂತ ರಿಲೇಷನ್ ಇಲ್ಲ. ಇಲ್ಲಿ ಯಾಕಂತಂದ್ರೆ ಕಾರಣ ರೂಪದಲ್ಲಿರ್ತಕ್ಕಂತಹ ವಿದ್ಯುತ್ತನ್ನ ನಾವು ನೋಡಕ್ ಅದ ಕಾರ್ಯದಿಂದ ಕಾಣಿಸ್ಕೊಳ್ತಾ ಇಲ್ಲ, ನಾವು ಅದನ್ನ ಅನುಭವ ಮಾಡ್ಕೋಬೇಕಂದ್ರೆ ಸ್ವಲ್ಪ ಟಚ್ ಮಾಡಿದ್ರೆ ಗೊತ್ತಾಗುತ್ತೆ, ಜುಮ್ ಅಂತ. ಆದ್ರೆ ನೀರಲ್ಲಿರ್ತಕ್ಕಂಥದ್ದು ವಿದ್ಯುತ್ತು ಶಕ್ತಿ ಅದು ಜುಮ್ ಅನ್ನೋದಿಲ್ಲ, ಎಂಥದೇ ಇಲ್ಲ. ಸೊ ಅವನು ಏಕನಾಗಿದ್ದಾಗ ಯಾವುದೂ ಇಲ್ಲ, ಕ್ರಿಯೆನೂ ಇಲ್ಲ, ಕಾರಣನೂ ಇಲ್ಲ, ತಾನೇ ತಾನಾಗಿದ್ದಾಗ. ಯಾವಾಗ ಅವನು ಅಭಿವ್ಯಕ್ತಿ ಆಗ್ತಾನ ಅವಾಗ ಇದೆಲ್ಲವೂ ಕೂಡ ನಮಗೆ ಕಾಣಿಸ್ಕೊಳುತ್ತೆ. ಮತ್ತೆ ಇದನ್ನ ಹೆಂಗ ನಾವು ಕಾರ್ಯಕಾರಣದಕ್ಕಿಂತ ಅತೀತನಾಗಿರ್ತಕ್ಕಂಥವನು ಅಂತ ಕೇಳಿದಾಗ, ಏನು ಈ ಕಾರ್ಯಕಾರಣ ಅಂತ ನಾವೇನ್ ತಿಳ್ಕೊಂಡಿದ್ದೀವಿ, ಕಾರ್ಯಕಾರಣ ಅಂತಕ್ಕಂಥದ್ದು ನಮಗೆ ಅದರ ಮೂಲ ಆ ಸ್ವರೂಪದ ಆಶಯ ಗೊತ್ತಿಲ್ಲದೆ ಇರೋದರಿಂದ ನಾವೆಲ್ಲರೂ ಕೂಡ ಒಂದು ಕಾರ್ಯಕಾರಣದ ಸಂಕೋಲೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಅದ್ರ ಆಚೆ ಇದ್ರ ಆಚೆ ಆ ಕಡೆ ಏನದಂತೆ ನೋಡಕ್ ಬರ್ದೇ ಇಲ್ಲ ಪಾಪ ನಮ್ಗೆ. ಈಗ ಸುಮ್ನೆ ನಾನು ಮೊನ್ನೆ ಗುರುಪೂರ್ಣಿಮೆ ದಿವಸ ವಿಮಲಾ ಅವ್ರ ಯೋಗ ಸೆಂಟರ್ ಅಲ್ಲಿ ಮಾತನಾಡಿದೆ. ಜಗತ್ತಿನಲ್ಲಿರ್ತಕ್ಕಂತಹ ಎಲ್ಲ ವಸ್ತುಗಳನ್ನ, ಅದು ವಿದ್ಯುತ್ ಇರ್ಲಿ, ಅದು ಗಾಳಿ ಇರ್ಲಿ, ಅದು ಜಲ ಇರ್ಲಿ, ಅದು ಪೃಥ್ವಿ ಇರ್ಲಿ, ಪೃಥ್ವಿಯಿಂದ ಬರ್ತಕ್ಕಂತಹ ಎಲ್ಲ ಮಟೀರಿಯಲ್ಸ್ ಇರ್ಲಿ, ಅದೆಲ್ಲವನ್ನ ನಮಗೆ ಹೆಂಗ ನಮಗೆ ಹೆಂಗ್ ಉಪಯೋಗ ಮಾಡ್ಕೋಬೇಕು, ಏನ್ ಲಾಭ ಆಗತ್ತೆ ಅನ್ನುವಂತಹ ದೃಷ್ಟಿಯಲ್ಲಿ ನೋಡ್ತೀವಿ. ಯಾಕಂದ್ರೆ ಶೆಟ್ ಆಗ್ಬಿಟ್ಟದ ಮೈಂಡ್ ನಮ್ದು. ಆದ್ರೆ ಅದು ಯಾಕಿದೆ, ಅದು ಯಾಕಿದೆ ಅಂತಂದ್ರೆ ತುಂಬಾ ಸಿಂಪಲ್, ನಮಗೋಸ್ಕರ ಇದೆ ಅಂತ. ಪ್ರಕೃತಿ ಏನಕ್ಕೋಸ್ಕರ ಇದೆ ಅಂದ್ರೆ ನಮಗೋಸ್ಕರ ಇದೆ ಅಂತ ಅನ್ನೋರು ತುಂಬಾ ಜನ ಇದ್ದಾರೆ. ಅದಕ್ಕೆ ಯಾವಾಗಲೂ ಕೂಡ ಈ ಮನುಷ್ಯನಿಗೆ ಏನಾಗಿದೆ ಅಂದ್ರೆ ತನ್ನ ಯೂಸ್ ಮಾಡಿಕೊಳ್ಳೋದಕ್ಕೆ ನೋಡ್ತಾನೆ ಬಿಟ್ರೆ ಅದು ಯಾಕಿದೆ ಅಂತಕ್ಕಂಥದ್ದು ಒಮ್ಮೆ ನೋಡಕ್ ಬಂತಂದ್ರೆ ಅವಾಗ ಅದರದ್ದು ದರ್ಶನ ಆಗ್ತಾ ಹೋಗುತ್ತೆ ನಮ್ಗ.
ಅದ್ರ ಕಡೆಗೆ ನಮಗೆ ಲಕ್ಷ್ಯ ಇಲ್ಲ. ಸೊ ಹಾಗಾಗಿ ನಮಗೇನು ಲಾಭ ಅನ್ನುವಂತಹ ಒಂದು ಮೈಂಡ್ ಸೆಟ್ಟು ನಮ್ಮಲ್ಲಿ ಇರೋದ್ರಿಂದ ಹಾಗಾಗಿ ಇದೆಲ್ಲವನ್ನ ನಾವು ಅನೇಕ ರೀತಿಯಿಂದ ನಮಗೇನ್ ಲಾಭ ಆಗುತ್ತೆ ಅನ್ನುವಂತಹ ಇದೇ ದೃಷ್ಟಿಯಲ್ಲಿ ನೋಡ್ತೀವಿ. ಬಿಟ್ರೆ ಅದು ಏಕಿದೆ ಅಂತಕ್ಕಂಥದ್ದು ನೋಡಕ್ ಹೋದ್ವಿ ಅಂತಂದ್ರೆ ಅವಾಗ ಅದರದ್ದು ಗೊತ್ತಾಗುತ್ತೆ. ಆ ಪರಮಾತ್ಮ ವಸ್ತು ಅನ್ನುವಂತಹದ್ದು ಈ ಏನು ಕಾರ್ಯಕಾರಣ ಕಾಣಿಸ್ಕೊಳ್ತದೋ ಈ ಕಾರ್ಯಕಾರಣ ಅಂತಕ್ಕಂಥದ್ದು ವಸ್ತುತಃ ಇಲ್ಲ. ಇದು ಅಜ್ಞಾನದಿಂದ ನಮಗೆ ಹಾಗೆ ಕಾಣಿಸ್ಕೊಳ್ಳುತ್ತದು. ಯಾಕಂತಂದ್ರೆ ನಮ್ಮ ತಲೆಯಲ್ಲಿ ಹಾಗೆ ಭಿನ್ನಾಗಿ ಬಿಟ್ಟಿದ್ವಿ. ನನಗೇನ್ ಲಾಭ, ನಾನು ಅದರಿಂದ ಹುಟ್ಟಿದ್ದೀನಿ, ಪ್ರಕೃತಿಯಿಂದನೇ ನಾನು ಬಂದಿದ್ದೀನಿ, ಆದ್ರೆ ನನಗೇನ್ ಲಾಭ ಪ್ರಕೃತಿಗೆ ಅಂತ ಹಿಂಗ ಮೈಂಡ್ ಯಾವಾಗಲೂ ಕೂಡ. ಪ್ರಕೃತಿ ಏನಕ್ಕೋಸ್ಕರ ನಮ್ಮನ್ನ ಸೃಷ್ಟಿ ಮಾಡಿದೆ? ಹಂಗ ಪ್ರಕೃತಿಯನ್ನು ಹುಡುಕೊಂಡು ಹೋಗ್ಬೇಕು. ಆ ಪ್ರಕೃತಿಯನ್ನು ಹುಡುಕೊಂಡು ಹೋದ್ವಿ ಅಂತಂದ್ರೆ ಅವಾಗ ಆ ಪ್ರಕೃತಿ ಆ ಪುರುಷನನ್ನು ತೋರಿಸ್ತಾಳ. ಹೆಂಗ ತಾಯಿ ತಂದೆಯನ್ನ ಮಗುವಿಗೆ ಪರಿಚಯ ಮಾಡಿಸ್ತಾಳೋ ಹಾಗೆ ನಾವು ಪ್ರಕೃತಿಯನ್ನ ನೋಡಕ್ ಹೋದಿವಿ ಅಂತಂದ್ರೆ ಆ ಪ್ರಕೃತಿಗೆ ಕಾರಣವಾಗಿರ್ತಕ್ಕಂತಹ ಪರಮಾತ್ಮನನ್ನ ಅವಳು ಪ್ರಕೃತಿ ತೋರಿಸ್ತಾಳೆ. ಅಲ್ಲಿ ಪ್ರಕೃತಿಯಲ್ಲಿ ಏನು ಇಲ್ಲ, ಅಲ್ಲಿ ಪುರುಷನಲ್ಲಿ ಎಂಥದ್ದು ಇಲ್ಲ. ಅಲ್ಲಿ ಪ್ರಕೃತಿಯಲ್ಲಿ ಎಲ್ಲ ವೈವಿಧ್ಯ ಇದೆ. ಮತ್ತೆ ಎಲ್ಲವೂ ಪುರುಷನೇ ಪ್ರಕೃತಿ ಅಂತ ಆದ್ಮೇಲೆ ವೈವಿಧ್ಯ ಎಲ್ಲವೂ ಕೂಡ ಅಲ್ಲಿ ನಿಸ್ಸಾರ ಆಗಿಬಿಡ್ತವೆ. ಅಲ್ಲಿ ಅನೇಕತೆಗೆ ಏನು ಆಸ್ಪದ ಇರಂಗಿಲ್ಲ. ಯಾಕಂದ್ರೆ ಏಕವೇ ಅನೇಕ ಅಂತ ಗೊತ್ತಾದ್ಮೇಲೆ ಅನೇಕತೆಗೆ ಇಲ್ಲಿ ಆಸ್ಪದ ಏನಿರ್ತದ? ನಮ್ಮ ಸ್ವರೂಪ ಆ ರೀತಿಯಾಗಿರ್ತಕ್ಕಂಥದ್ದು. ಜೀವನ ಯಾಕಿದೆ ಅಂತಂದ್ರೆ ಹುಟ್ಟಿರ್ತೀವಿ, ಬದುಕ್ತಾ ಇದ್ದೀವಿ ಅಂತ ಹಿಂಗೆ ಯೋಚನೆ ಮಾಡ್ತೀವಿ. ಬಿಟ್ರೆ ಈ ಹೆಂಗ ಪ್ರಕೃತಿ ಯಾಕಿದೆ ಅನ್ನೋದಕ್ಕಿಂತ ನಾವು ಪ್ರಕೃತಿಯನ್ನ ಹುಡ್ಕಕ್ ಹೋದಿವಿ ಅಂತಂದ್ರೆ ಆ ಪ್ರಕೃತಿಯಿಂದ ಪರಮಾತ್ಮ ಹೆಂಗ್ ಗೋಚರ ಆಗ್ತಾನೋ ಹಾಗೆ ನಾವು ಏನಕ್ಕೋಸ್ಕರ ಯಾವುದರಿಂದ ನಾವು ಉಸಿರಾಡ್ತಾ ಇದ್ದೀವಿ, ಯಾವುದರಿಂದ ಮಾತನಾಡ್ತಾ ಇದ್ದೀವಿ, ಯಾವುದರಿಂದ ಕೇಳ್ತಾ ಇದ್ದೀವಿ ಅಂತ ಒಮ್ಮೆ ಹಿಂಗ್ ಹುಡ್ಕಕ್ ಹೋದಿವಿ ಅಂತಂದ್ರೆ ಅವಾಗ ಅದೆಲ್ಲವೂ ಕೂಡ ಬಂದು ಎಲ್ಲಿ ನಿಲ್ಲುತ್ತೆ ಅಂತಂದ್ರೆ ಎಲ್ಲವೂ ಕೂಡ ಅಂತರಾತ್ಮನಾಗಿರ್ತಕ್ಕಂತಹ ಆ ಪರಮಾತ್ಮನಲ್ಲಿ ಬಂದು ನಿಲ್ಲುತ್ತೆ. ಒಂದು ಸಾರಿ ಆ ಪರಮಾತ್ಮನಲ್ಲಿ ನಾವು ಮನಸ್ಸು ಲಯ ಆಗಿಬಿಡುತ್ತೆ ಅಂತಂದ್ರೆ ಒಮ್ಮೆ ಅದನ್ನ ಗುರುತಿಸಕ್ ಬಂದ್ಬಿಡುತ್ತೆ ಅಂದ್ರೆ ಅವಾಗ ಇವೆಲ್ಲವೂ ಕೂಡ ತಮ್ಮ ರಿಯಾಲಿಟಿಯನ್ನ ಕಳ್ಕೊಳ್ತವೆ. ಹೆಂಗ ಒಬ್ಬ ಜಾದೂಗಾರ ಅನೇಕ ರೀತಿಯಾಗಿರ್ತಕ್ಕಂಥ ಜಾದೂ ಮಾಡತಾನ. ಸೊ ಇದೆಲ್ಲ ಜಾದೂ ಅಂತಕ್ಕಂಥದ್ದು ಗೊತ್ತಾಗ್ಬಿಟ್ರೆ ಹೆಂಗ ಅವನೇನೆಲ್ಲ ಮಾಡಿದ್ದಾನೋ ಅದು ಎಲ್ಲವೂ ಕೂಡ ಸುಮ್ಮನೆ ನೋಡ್ತು ಬಿಟ್ರೆ ಯಾವುದೇ ಪ್ರತಿಕ್ರಿಯೆ ತೋರದಿಲ್ವೋ ಆ ರೀತಿಯಾಗಿ ನಮ್ಮ ಒಳಗಡೆ ಇರ್ತಕ್ಕಂಥದ್ದು ಯಾವುದು ಅಂತರಾತ್ಮ ಇದೆಯೋ ನಮ್ಮ ಸ್ವರೂಪವನ್ನ ಅರ್ಥಕೊಂಡ್ಬಿಟ್ರೆ ಈ ಅನೇಕತೆಗೆ ಕಾರಣ ಇರೋದಿಲ್ಲ. ಅದಕ್ಕೆ ಶ್ರೀರಾಮಕೃಷ್ಣ ಪರಮಹಂಸರು ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಕೊಡ್ತಾರೆ. ಅದಕ್ಕೆ ಏನ್ ಎಕ್ಸಾಂಪಲ್ ಅಂತಂದ್ರೆ ಒಂದು ಮಾವಿನ ತೋಟಕ್ಕೆ ಹೋದಾಗ ಅಲ್ಲಿ ಮಾವಿನ ತೋಟದಲ್ಲಿ ಅವ್ರು ಹೇಳೋದು ಮಾವಿನ ಹಣ್ಣುಗಳು ಚೆನ್ನಾಗಿ ಬಿಟ್ಟಿರ್ತವೆ. ಆ ಮಾವಿನ ಜಾತಿ ಅಂದ್ರೆ ಇದು ಯಾವುದಿದು ಮಾವಿನ ಜಾತಿ ಅಂತಕ್ಕಂಥದ್ದು ಅಲ್ಲಿ ಇರ್ತಕ್ಕಂಥ ವಾಚ್ಮನ್ ಆಗ್ಲಿ ಅಲ್ಲಿರ್ತಕ್ಕಂಥ ಕೆಲಸಗಾರನಾಗ್ಲಿ
ಅದನ್ನ ಮಾರಾಟ ಮಾಡೋನಾಗ್ಲಿ, ಅವನಿಗೆ ಕೇಳಿದ್ರೆ ಗೊತ್ತಾಗೋದಿಲ್ಲ. ಯಾರನ್ನ ಕೇಳಿದ್ರೆ ಗೊತ್ತಾಗತ್ತಂದ್ರೆ ಆ ತೋಟದ ಮಾಲೀಕ ಯಾರು ಓನರು ಅವನನ್ನೇ ಕೇಳಿದ್ರ ಅದೆಲ್ಲವೂ ಕೂಡ ಗೊತ್ತಾಗತ್ತೆ. ಅವಾಗ ಏನ್ ಗೊತ್ತಾಗತ್ತೆ ನಮಗಂತಂದ್ರೆ, ಅಂದ್ರೆ ಮಾಲೀಕನಿಗೆ ಗೊತ್ತಿದೆ ಎಂತ ಸಸಿಗಳು ಹಾಕ್ಬೇಕು, ಎಂತದ್ದು ಬೀಜ, ಎಂತದ್ದು ಒಳ್ಳೆ ಮಾವು ಬರ್ತದೆ. ಹಾಗಾಗಿ ಮಾವಿನ ಮರದಕ್ಕಿಂತ ಆ ಮಾವು ಸಸಿ ಹಾಕಿರ್ತಕ್ಕಂಥ ಯಾರು ಬುದ್ಧಿವಂತ ಅವನು ತುಂಬಾ ದೊಡ್ಡವನಾಗ್ತಾನೆ. ಅವನನ್ನ ಅರ್ಥಕೊಂಡ್ಬಿಟ್ರೆ ಈ ಸಾವಿರಾರು ವೆರೈಟಿ ಮಾವುಗಳನ್ನೆಲ್ಲ ತಿಳ್ಕೊಂಡಂಗ ನಾವು. ಸೊ ಹಾಗಾಗಿ ರಾಮಕೃಷ್ಣ ಪರಮಹಂಸರು ಯಾವಾಗಲೂ ಕೂಡ ಇದು ಜಲ ಏನಕ್ಕಿದೆ, ಪೃಥ್ವಿ ಅಂದದೇನು, ಇದಂದ್ರೆ ಏನು, ಅದಂದ್ರೆ ಏನು ಅಂತ ಹಿಂಗ್ ಹುಡುಕೋದಕ್ಕಿಂತನೂ ಕೂಡ ಅದಕ್ಕೆಲ್ಲ ಕಾರಣ ಆಗಿರ್ತಕ್ಕಂಥ ಪರಮಾತ್ಮನ ನಾವು ಪಡ್ಕೊಂಡ್ಬಿಟ್ಟು ಅಂದ್ರೆ ಅದೆಲ್ಲವೂ ಕೂಡ ತನ್ನಿಂದ ತಾನೇ ಅನಾವರಣ ಆಗತ್ತೆ, ಬಿದ್ದು ಅದೆಲ್ಲವೂ ಕೂಡ ತನ್ನಿಂದ ತಾನೇ ಗೋಚರವಾಗತ್ತೆ. ಸೊ ಹಾಗಾಗಿ ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ ಈ ರೀತಿಯಾಗಿ ಕಾರ್ಯಕಾರಣಕ್ಕೆ ವಿಲಕ್ಷಣನಾಗಿರ್ತಕ್ಕಂತಹ, ಅನೇಕವಾಗಿ ಕಂಡರೂ ಅನೇಕಕ್ಕೆ ಕಾರಣವಾಗಿ ಏಕ ರೂಪನಾಗಿರ್ತಕ್ಕಂತಹ ಏಕಮೇವ ಅದ್ವಿತೀಯ ಅಂತ ಮಂತ್ರ. ಸೊ ಅಂತಹ ಧ್ಯಾನದಲ್ಲಿ, ಅಂತಹ ಒಂದು ಜ್ಞಾನದಲ್ಲಿ ಮನಸ್ಸನ್ನು ನಿಲ್ಲಿಸಿ ನಾನು ಕಾರ್ಯಕಾರಣಕ್ಕೆ ವ್ಯತಿರಿಕ್ತನಾಗಿರ್ತಕ್ಕಂತಹ, ವಿಲಕ್ಷಣನಾಗಿರ್ತಕ್ಕಂತಹ, ಅನೇಕವಾಗಿ ತೋರಿದರೂ ಅನೇಕತೆಯಲ್ಲಿ ಏಕತೆ ಇರುವಂತಹ ಆ ಸತ್ಸ್ವರೂಪ ನಾನು ಯಾವಾಗಲೂ ಕೂಡ ನಮ್ಮ ಮನಸ್ಸು ಸ್ವಲ್ಪ ಧ್ಯಾನದಲ್ಲಿ ಕೂತ್ಕೊಂಡಾಗ ಯಾವ್ದ್ಯಾವುದೋ ಬರ್ತದೆ. ಈಗ ಅದು ನಾನು ಮಾಡದೇ ಇದ್ರೆ ಹೇಗೆ ಅಂತ ಈಗೆಲ್ಲ ಅದೆಲ್ಲ ಸ್ವಲ್ಪ ದೊಡ್ಡವರಾದ್ಮೇಲೆ ಗೊತ್ತಾಗತ್ತೆ, ಅದೆಲ್ಲ ಮಕ್ಕಳಾಟ ಅಂತ. ಯಾಕಂತಂದ್ರೆ ಏನೆಲ್ಲ ನಡೀತದೋ ಅದೆಲ್ಲ ನಡೆದಕ್ಕೆ ಆ ಈಶ್ವರನ ಇಚ್ಛೆಯಿಂದ ನಡೀತಿರ್ತದೆ. ಬಟ್ ಅದು ಈಶ್ವರನ ಇಚ್ಛೆ ನಮಗೆ ಗೊತ್ತಿಲ್ಲಲ್ವೇ. ನಾವೆಲ್ಲರೂ ಕೂಡ ನಮ್ಮ ಇಚ್ಛೆದಲ್ಲಿದ್ದೀವಿ. ನಮ್ಮ ಇಚ್ಛೆಯಲ್ಲಿ ಇರೋ ತನಕ ಧ್ಯಾನದಲ್ಲಿ ಕುಂತುಕೊಂಡಾಗ ಧ್ಯಾನ ಮಾಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಗೆ ಸ್ಟ್ರಾಂಗ್ ಆಗ್ಯದ. ಎಲ್ಲ ಮಾಡೋರು ನಾವು ಅಂತ ಹೇಳ್ಬಿಟ್ಟು ಸುಮ್ಮನೆ ಹೇಳ್ತೀವಿ ಎಲ್ಲ ಕೃಷ್ಣ ಅರ್ಪಣಂ ಅಂತ. ಮಾತಾಡಕ್ ಚೆನ್ನಾಗಿದೆ ಕೃಷ್ಣಾರ್ಪಣಂ, ಎಲ್ಲ ನಾರಾಯಣ ಇಚ್ಛೆ, ಪರಮಾತ್ಮನ ಇಚ್ಛೆ ಅಂತ ಚೆನ್ನಾಗಿ ಹೇಳ್ತೀವಿ, ಕರೆಕ್ಟ್. ಹಾಗೆ ಏನಾದ್ರೂ ಒಂದ್ ಸ್ವಲ್ಪ ದೃಢ ಆಗಿತ್ತಂದ್ರೆ ಧ್ಯಾನ ಮಾಡಕ್ ಬರುತ್ತ. ಅದು ದೃಢ ಆಗಿಲ್ಲ. ಯಾಕಂದ್ರೆ ಅದು ಸುಮ್ಮನೆ ಶಬ್ದ ಆಗ್ಯದ. ಅದು ಎಲ್ಲಿಯವರೆಗೆ ಇವು ಎಲ್ಲವೂ ಕೇವಲ ಶಬ್ದ ಆಗಿರ್ತಾವು ಅಲ್ಲಿ ತನಕ ಧ್ಯಾನ ಅಳವಡಂಗಿಲ್ಲ. ಅದಕ್ಕೆ ಓಶೋ ಚೆನ್ನಾಗಿ ಹೇಳ್ತಾನೆ, ಎಲ್ಲಿ ತನಕ ಮನಸ್ಸಿನಲ್ಲಿ ಕಾಮ ಇರ್ತದೋ ಅಲ್ಲಿ ತನಕ ರಾಮ ನಿಲ್ಲಕ್ ಸಾಧ್ಯ ಇಲ್ಲ ಅಂತ. ಯಾಕಂದ್ರೆ ಕಾಮದ ಮುಂದೆ ರಾಮ ಎಗರೋಗಿ ಬಿಡ್ತಾನೆ. ಯಾಕಂದ್ರೆ ನಮ್ಮೊಳಗಡೆ ಕಾಮ ಬಲಿಷ್ಠವಾಗ್ಯದಲ್ಲ. ಇಲ್ರಿ, ನಮಗೆ ರಾಮನೇ ನಮಗೆ ತುಂಬಾ ಆರಾಧ್ಯ ದೈವ, ರಾಮನೇ ನಮಗೆ ಬಲಿಷ್ಠ. ರಾಮನೇ ಬಲಿಷ್ಠ ಆಗಿದ್ರೆ ಧ್ಯಾನ ಮಾಡಕ್ಕಾಗುತ್ತ? ಯಾರೊಳಗಡೆಗೆ ಕಾಮ ಬಲಿಷ್ಠ ಇದೆಯೋ ಆತ್ಮಾರಾಮ ಬಲಿಷ್ಠ ಇದ್ದಾನೋ ಇದನ್ನ ನಾವು ಗಮನಿಸ್ಕೊಳ್ಬೇಕು. ಇದನ್ನ
ಸೊ ಎಲ್ಲಿಯವರೆಗೆ ನಮ್ಮ ಒಳಗಡೆಗೆ ಎಲ್ಲವೂ ಕೂಡ ಈಶ್ವರನ ಇಚ್ಛೆ ಅಂತೇನಿದೆಯೋ ಅದು ಎಲ್ಲಿಯವರೆಗೆ ಅದು ಸ್ಟ್ರಾಂಗ್ ಆಗಿ ಅದು ಗಟ್ಟಿಯಾಗಿ ನಿಲ್ಲೋದಿಲ್ವೋ ಅಲ್ಲಿ ತನಕ ಧ್ಯಾನ ಮಾಡಕ್ ಸಾಧ್ಯನೇ ಇಲ್ಲ, ಇಂಪಾಸಿಬಲ್. ನೀವು ಕಾರ್ಯ ಮಾಡೋದ್ ಬೇಕಾಗಿಲ್ಲ, ಕಾರ್ಯದಲ್ಲಿ ಈಶ್ವರನನ್ನ ಪರಮಾತ್ಮನ ಕಾಣಬೇಕು. ಎಲ್ಲ ನಾನು ಏನ್ ಮಾಡಿದ್ರು ಕೃಷ್ಣ ಅನ್ಕೊಂತ ಮಾಡ್ಕೊಂತೀನಿ, ರಾಮ ಅನ್ಕೊಂತ ಮಾಡ್ಕೊಂತೀನಿ, ಒಳ್ಳೇದದು, ಅದು ತಪ್ಪಲ್ಲ, ಅದು ಸಂಸ್ಕಾರ ಹಾಕಿದ್ದಾರೆ. ಆದ್ರೆ ಅದೊಂದು ಮೆಕ್ಯಾನಿಕಲ್ ಮೋಲ್ಡ್ ಆಗಿ ಬಿಟ್ಟಿದೆ ಅದು. ಅದಕ್ಕೆ ಕಾರ್ಯದಲ್ಲಿ ನೀವು ಏನಾರ ಮಾಡಿಕೊಳ್ಳಿ, ಆದರೆ ಕುತುಕೊಂಡಾಗ ಮನಸ್ಸು ವಿಕೃತಿಯಾಗದಂತೆ ನಿಲ್ಬೇಕು. ಯಾವುದೇ ಥಾಟ್ಸ್ ಬರಲಿ, ಅದನ್ನ ಈ ಜ್ಞಾನ ಅಂತಕ್ಕಂಥದ್ರಿಂದ ಅದನ್ನ ಛೇದಿಸ್ಬೇಕು. ಅದನ್ನ ನಮ್ಗೇನಾಗಿದೆ ಅಂತಂದ್ರೆ ಆ ಮೂಲ ವಸ್ತು ಏನಿದೆಯೋ ಆ ವಸ್ತುವಿನ ಜ್ಞಾನದಕ್ಕಿಂತ ಕೂಡ ಅದರಿಂದ ಅಭಿವ್ಯಕ್ತಿ ಆಗಿರ್ತಕ್ಕಂಥದ್ದು ಹೆಂಗಂತಂದ್ರೆ ಆ ಈ ಭತ್ತ ಇದೆ ಅಲ್ವಾ, ಭತ್ತದಲ್ಲಿ ಆ ಭತ್ತದಲ್ಲಿರ್ತಕ್ಕಂತಹ ಅಕ್ಕಿಗಿಂತನೂ ಕೂಡ ಆ ಭತ್ತದ ಒಟ್ಟು ನಮಗೆ ಪರಿಚಯ ಅದ. ನಾವು ಜೀವನ ಹೆಂಗ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಒಟ್ಟು, ಅಥವಾ ಇಲ್ಲಂತಂದ್ರೆ ಬಹಳ ಸಿಪ್ಪೆಯ ಜ್ಞಾನ ಇದೆ, ಹಣ್ಣಿನ ಜ್ಞಾನ ಇಲ್ಲ. ಸೊ ಹಾಗಾಗಿ ಹಣ್ಣಿಗಿಂತನೂ ಕೂಡ ಸಿಪ್ಪೆಗಿಂತ ಹಣ್ಣಿನಲ್ಲಿ ಇರೋದು ಮಧುರತೆ, ಹಣ್ಣಿನಲ್ಲಿ, ಸಿಪ್ಪೆಯಲ್ಲಿ ಏನಿಲ್ಲ. ಅದು ಬರೀ ಒಂದಿಷ್ಟು ಅಂಶ ಮಾತ್ರ, ಯಾಕಂದ್ರೆ ಪೂರ್ಣ ಇರೋದು ಹಣ್ಣಲ್ಲಿ ಇರೋದು. ಅಂತಹ ಆತ್ಮ ಸುಖ ಪರಿಚಯ ಆಗ್ಬೇಕು ಅಂತಂದ್ರೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಈ ತತ್ವದ ಅನೇಕ ರೀತಿಯಾಗಿರ್ತಕ್ಕಂತಹ ನಾಲೆಡ್ಜ್ ಬೇಕಾಗುತ್ತೆ ನಮಗೆ. ಯಾಕಂದ್ರೆ ಅನೇಕ ಮುಖವಾಗಿ ನಮ್ಮೊಳಗಡೆಗೆ ಈ ಬಹಿರ್ಮುಖವಾಗಿರ್ತಕ್ಕಂತಹ ಅನೇಕ ವಿಧವಾಗಿರ್ತಕ್ಕಂಥದ್ರ ಮೇಲೆ ನಮಗೆ ಗೊತ್ತಾಗದಂತೆ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು ಆಸಕ್ತಿ ಇದೆಯಲ್ವಾ, ಸೇವೆ ಮಾಡೋದು ಮುಖ್ಯನೋ, ಏನು ತತ್ವ ಚಿಂತನೆ ಮಾಡೋದು ಮುಖ್ಯನೋ, ಪೂಜೆ ಮಾಡೋದು ಮುಖ್ಯನೋ, ತತ್ವ ಚಿಂತನೆ ಮಾಡೋದು ಮುಖ್ಯನೋ, ಈ ತರ ಎಲ್ಲ ಗೊಂದಲಗಳು ಬರ್ತಾವ ಮನುಷ್ಯನಿಗೆ. ಒಂದು ಗಂಡಾಗಿ, ಒಂದು ಹೆಂಡತಿಯಾಗಿ, ಒಂದು ಮಗ ಆಗಿ ಆ ಕರ್ತವ್ಯ ಮುಖ್ಯನೋ ಅಥವಾ ತತ್ವ ಚಿಂತನೆ ಮುಖ್ಯನೋ, ಆರೋಗ್ಯ ಮುಖ್ಯನೋ ತತ್ವ ಚಿಂತನೆ ಮುಖ್ಯನೋ, ಅನೇಕ ರೀತಿಯಾಗಿರ್ತಕ್ಕಂತಹ ಇನ್ನು ಕ್ಲಾರಿಟಿ ಇಲ್ಲದೆ ಇರತಕ್ಕಂತಹ ಸಂಗತಿಗಳು ನಮಗೆ ಸ್ಟ್ರಾಂಗ್ ಆಗಿರೋದ್ರಿಂದ ನಾವೇನ್ ಮಾಡ್ತೀವಿ ಅಂತಂದ್ರೆ ತತ್ವ ಚಿಂತನೆಯನ್ನು ಬಿಟ್ಬಿಟ್ಟು ಆ ಕಡೆ ಹೋಗ್ಬಿಡ್ತೀವಿ ಮನಸ್ಸು. ಯಾಕಂದ್ರೆ ಇದ್ರದ್ದು ವ್ಯಾಲ್ಯೂ ಗೊತ್ತಾಗಿಲ್ಲಲ್ಲ ನಮ್ಗೆ. ಒಂದು ಕತೆ ಹೇಳಿದ್ನಲ್ಲ ನಿಮ್ಗೆ ನೆನಪಿದೆಯಾ? ಬುದ್ಧನ ಹತ್ರ ಒಬ್ಬನ್ ರಾಜ ಚಿನ್ನದ ನಾಣ್ಯ ತಗೊಂಡು ಬಂದ. ರಾತ್ರಿ 11 ಗಂಟೆ ಸುಮಾರು ನಾಣ್ಯಗಳು, ಚಿನ್ನದ ನಾಣ್ಯಗಳು ಬುದ್ಧನ ಹತ್ರ ಇಟ್ಬಿಟ್ಟು, ಇವು 1000 ನಾಣ್ಯಗಳಿದಾವೆ, ಇವನ್ ತಗೊಂಡು ಇದು ನಿನಗೆ ಏನು ಸುಖ ಆಗತ್ತಾ ಅಂತ ಕೇಳಿದ ಅವನು ಬುದ್ಧನಿಗೆ. ಬುದ್ಧ ಏನ್ ಮಾತಾಡಲಿಲ್ಲ, ಸುಮ್ಮನೆ ಕೂತ್ಕೊಂಡಿದ್ದ ಅವನು.
ಇವನಿಗೆ ಡೌಟ್ ಬಂತು, ಅರೆ ನಾನು 1000 ಹೇಳಿದ್ದೀನಲ್ವಾ, ನಾನೇ ಸುಳ್ಳು ಹೇಳ್ತಿದ್ದೀನಿ ತಿಳ್ಕೊಂಡಿದ್ದೇನು ಅಂತ ಹೇಳ್ಬಿಟ್ಟು ಇವನೇನ್ ಮಾಡಿದ, ಒಂದೊಂದು ಎಣಿಸಕ್ ಶುರು ಮಾಡಿದ. ಎಣಿಸ್ತಾ ಏನಾಯ್ತು ಅಂತಂದ್ರೆ, ಅದು 1000 ಎಲ್ಲೋ ಮಿಸ್ ಆಗಿಬಿಟ್ಟು 999 ಬಂತು. ಮತ್ತೆ ಅವನಿಗೆ ಕನ್ಫ್ಯೂಸ್, ಏನೋ ತಪ್ಪೆಣಿಸಿದೀನಿ ಅಂತ. ಮತ್ತೆ ಏನ್ ಮಾಡಿದ, ಮತ್ತೆ ರಿಪೀಟ್ ಎಣಿಸಕ್ ಶುರು ಮಾಡಿದ. ಆ ರಿಪೀಟ್ ಎಣಿಸಿದಾಗ ಏನಾಯ್ತು, ಅದೆಲ್ಲೋ 1002 ಬಂತು. ಮತ್ತೆ ಶುರು ಆಯ್ತು ಅವನಿಗೆ ಡೌಟು. ಹೀಗೆ ಬೆಳಗ್ಗೆ 4 ಗಂಟೆ ತನಕ ಕೌಂಟ್ ಮಾಡಿದ. ಬೆಳಗ್ಗೆ 4 ಗಂಟೆ ಆಯ್ತು, ಬುದ್ಧ ತನ್ನ ಪಡಿಗೆ ತಾನೇ ಎದ್ದೋದ. ಯಾಕೆ? ಅವನು ಮಹಾರಾಜನಾಗಿದ್ದ. ಇಂಥ 1000 ಅಲ್ಲ, ಇಂಥ ಎಲ್ಲ 1000 ಚಿನ್ನದ ನಾಣ್ಯಗಳಿಗೆ ಅರ್ಥ ಇಲ್ಲ ಅಂತಾನೆ ಜೀವನಕ್ಕೆ ಅರ್ಥ ಕಂಡುಕೊಂಡಿರ್ತಕ್ಕಂಥವನು ಬುದ್ಧ. ಆದ್ರೆ ನಮಗೇನಾಗಿದೆ ಅಂತಂದ್ರೆ, ಅರ್ಥದಲ್ಲಿ ಮನಸ್ಸು ತುಂಬಿಟ್ಟದ, ವ್ಯವಹಾರದಲ್ಲಿ ತುಂಬಿಟ್ಟದ. ಸೊ ಹಾಗಾಗಿ ಅಂತ ಅರ್ಥಗಳು ಇಲ್ಲಿ ತನಕ ಕೆಡೋದಿಲ್ವೋ ಅಲ್ಲಿ ತನಕ ಧ್ಯಾನ ಆಗೋದಿಲ್ಲ. ಸೊ ಹಾಗಾಗಿ ಈ ಅರ್ಥಗಳನ್ನು ತೆಗಿಬೇಕಂದ್ರೆ ಬೇರೆ ಯಾವುದರಿಂದ ಸಾಧ್ಯ ಆಗೋದಿಲ್ಲ, ಜ್ಞಾನ ಒಂದೇ ಸಾಧ್ಯ. ಅದಕ್ಕೆ ನಹಿ ಜ್ಞಾನೇನ ಸದೃಶಂ ಅಂತ ಗೀತೆ. ಸೊ ಇಂಥ ತತ್ವ ಚಿಂತನೆಗಳನ್ನ ಕೇಳ್ತಾ ಮನಸ್ಸು ಒಂದಿಷ್ಟು ಮೊದಲು ಏನ್ ಮಾಡ್ಬೇಕು, ಇದೆಲ್ಲ ಹಾಕಬೇಕು. ಇವನ್ನೆಲ್ಲ ಶ್ಲೋಕಗಳನ್ನ ಓದೋದು, ಚೆನ್ನಾಗಿ ಹೇಳೋದು, ಆ ಹೇಳೋದ್ರ ಜೊತೆಗೆ ಒಂದಿಷ್ಟು ಅರ್ಥಗಳನ್ನ ಗ್ರಹಿಸೋದು, ಇದನ್ನ ಮಾಡ್ತಾ ಅವಾಗ ಸ್ವಲ್ಪ ಕುತ್ಕೊಳಕ್ಕ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ಆವಾಗ ಈ ಅರ್ಥದಿಂದ ಬಿಡಿಸಿಕೊಂಡು ಮನಸ್ಸು ಪರಮಾರ್ಥದೆಡೆಗೆ ತಿರುಗುತ್ತೆ. ಆ ಪರಮಾರ್ಥದೆಡೆಗೆ ತಿರುಗಿದಾಗ ಅದು ತತ್ಸ್ವರೂಪ, ಅದು ಬ್ರಹ್ಮಸ್ವರೂಪ. ಅಂತಹ ಬ್ರಹ್ಮಸ್ವರೂಪ ನೀನು, ಅದನ್ನ ಯಾವಾಗಲೂ ಕೂಡ ಅದನ್ನ ಮನಸ್ಸಿನಲ್ಲಿ ಭಾವಿಸ್ತಾ ಇರು, ಮನಸ್ಸಿನಲ್ಲಿ ಧ್ಯಾನಿಸ್ತಾ ಇರು, ಮನಸ್ಸಿನಲ್ಲಿ ವಿರಮಿಸ್ತಾ ಇರು. ತತ್ವಚಿಂತನೆಯಲ್ಲಿ ಮನಸ್ಸು ರಮಣೀಯವಾಗಿ ತೇಲ್ತಾ ಇರಲಿ. ಅವನು ಕೇಳಿದ್ನಲ್ವ ಪ್ರಶ್ನೆ, ಆತ್ಮ ಅಂದ್ರೆ ಏನಂತ ಹೇಳ್ಬಿಟ್ಟು, ಅದಕ್ಕೆ ಆತ್ಮನ ಬಗ್ಗೆ ಶಂಕರರು ಈ 10 ಶ್ಲೋಕದಲ್ಲಿ ಅನರ್ಘ್ಯ ರತ್ನವನ್ನ, ಆತ್ಮನ ಬಗ್ಗೆ ಅನರ್ಘ್ಯ ರತ್ನದ ನಿಧಿಯನ್ನ ಕೊಟ್ಟಿದ್ದಾರೆ. ನಿಧಿಯನ್ನ ಕೇಳ್ತಾ ಅದನ್ನ ನಾವು ದಾಗಿಸಿಕೊಳ್ಳೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. Thank you, sir.